ಸ್ನೇಹಿತರೆ, ರೇಷನ್ ಕಾರ್ಡ್ ಬಳಕೆದಾರರಿಗೆ ಕೊನೆಗೂ ಸರ್ಕಾರದ ಕಡೆಯಿಂದ ಬಿಗ್ ರಿಲೀಫ್ ಆದರೆ ಸಿಕ್ಕಿದೆ. ನೀವೇನಾದರೂ ರೇಷನ್ ಕಾರ್ಡ್ ಬಳಕೆದಾರರು ಆಗಿದ್ದರೆ ನಿಮಗೆ ಇವತ್ತಿನ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು ಒಂದು ರೀತಿಯ ಬಿಗ್ ಗುಡ್ ನ್ಯೂಸ್ ಅಂತಲೇ ನಾನು ಹೇಳ್ತೀನಿ. ಸೊ ನಿಮ್ಮ ಹತ್ರ ಏನಾದರೂ ರೇಷನ್ ಕಾರ್ಡ್ ಇದ್ದು ನೀವು ಈ ಒಂದು ಸರ್ಕಾರದ ಯೋಜನೆಗಳನ್ನು ಪಡ್ಕೋತಿದ್ರೆ, ಸೊ ಈಗ ಗೃಹಲಕ್ಷ್ಮಿ, ಗೃಹಜ್ಯೋತಿ ಆಗಿರ್ಬೋದು, ಈ ಯೋಜನೆಗಳು ಅಲ್ಲದೆ ಜೊತೆಗೆ ನಿಮಗೆ ರೇಷನ್ ಕಾರ್ಡ್ ಅನ್ನುವಂಥದ್ದು ಇನ್ನೂ ಬೇರೆ ಬೇರೆ ಒಂದು ಯೋಜನೆಗಳಿಗೆಲ್ಲನೂ ಬೇಕಾಗುತ್ತೆ. ಸೊ ಇಂತಹ ರೇಷನ್ ಕಾರ್ಡ್ ವಿಚಾರದಲ್ಲಿ ಇಲ್ಲಿ ಬಂದು ಸರ್ಕಾರದ ಕಡೆಯಿಂದ ಬಿಗ್ ರಿಲೀಫ್ ಆದರೆ ಸಿಕ್ಕಿದೆ. ಸೊ ಏನು ಬಿಗ್ ರಿಲೀಫ್ ಅಂತ ಅಂದರೆ, ಸಾಕಷ್ಟು ಫಲಾನುಭವಿಗಳು ಪ್ರತಿನಿತ್ಯ ಕೇಳ್ತಾ ಇದ್ರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಯಾವಾಗ ಅವಕಾಶ ಕೊಡ್ತಾರೆ ಅಂತ ಹೇಳಿ. ಸೊ ನೋಡಿ, ಈಗ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ. ಏನೆಲ್ಲ ತಿದ್ದುಪಡಿ ಮಾಡ್ಬೋದು, ಎಲ್ಲಿ ಮಾಡಿಸಬೇಕು, ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಹಾಗೇನು ಚಾನಲ್ಗೆ ಪ್ರತಿಯೊಬ್ಬರೂ ಬೇಗ ಬೇಗ ಲೈಕನ್ನು ಮಾಡ್ಕೊಳ್ಳಿ. ನೋಡಿ, ರೇಷನ್ ಕಾರ್ಡ್ ಬಳಕೆದಾರರಿಗೆ ಸರ್ಕಾರದ ಕಡೆಯಿಂದ ವೆರಿ ಬಿಗ್ ರಿಲೀಫ್ ಆದರೆ ಸಿಕ್ಕಿರುವಂಥದ್ದು. ರೇಷನ್ ಕಾರ್ಡ್ ತಿದ್ದುಪಡಿಗೆ ಈಗಾಗಲೇ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ರೇಷನ್ ಕಾರ್ಡ್ನಲ್ಲಿ ಏನೆಲ್ಲ ತಿದ್ದುಪಡಿ ಮಾಡ್ಬೋದು ಅಂತ ಅಂದರೆ, ಒಂದು ಬಂದು ನಿಮ್ಮ ಒಂದು ಹೆಸರು ಅಂಡ್ ಹಾಗೇನು ಅಡ್ರೆಸ್ಸನ್ನು ತಿದ್ದುಪಡಿ ಮಾಡ್ಬೋದು. ಇಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡಿಗೆ ಸದಸ್ಯರನ್ನು ಯಾರನ್ನಾದರೂ ಸೇರಿಸಬೇಕಿದ್ರೆ ಸೇರಿಸಬಹುದು. ಇಲ್ಲ ಅಂತ ಅಂದರೆ ರೇಷನ್ ಕಾರ್ಡಿಂದ ತೆಗೆದು ಹಾಕಬೇಕು ಅಂತಂದರೆ ತೆಗೆದು ಹಾಕ್ಬೋದು ಆಗಿರುತ್ತೆ. ಆ್ಯಂಡ್ ಜೊತೆಗೆ ಬಂದುಬಿಟ್ಟು ರೇಷನ್ ಕಾರ್ಡ್ನ ಮುಖ್ಯಸ್ಥರನ್ನು ಚೇಂಜ್ ಮಾಡಬೇಕು ಅಂತಂದರೆ ಚೇಂಜನ್ನು ಮಾಡ್ಬೋದು. ಆ್ಯಂಡ್ ಹಾಗೇನು ಸಹ ನಿಮಗೆ ಒಂದು ರೇಷನ್ ಡಿಪೋ ಏನಿರುತ್ತೆ, ನ್ಯಾಯಬೆಲೆ ಅಂಗಡಿನ ಚೇಂಜ್ ಮಾಡ್ಕೋಬೇಕು ಅಂತ ಅಂದರೆ ನೀವು ಚೇಂಜ್ ಮಾಡ್ಕೋಬೋದು ಆಗಿರುತ್ತೆ. ಇಷ್ಟು ಮಾಡೋದಕ್ಕೆ ಈ ಒಂದು ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಬಟ್ ನಿಮಗೆಲ್ಲ ನೆನಪಿರಲಿ, ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ಆದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಇನ್ನೂ ಸಹ ಒಂದು ಅವಕಾಶವನ್ನು ಕೊಟ್ಟಿಲ್ಲ. ನಿಮಗೆ ನಾನು ಹೇಳಿದಂತಹ ಎಲ್ಲ ತಿದ್ದುಪಡಿಗಳನ್ನು ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ಮಾಡ್ಬೋದು ಆಗಿರುತ್ತೆ. ಸೊ ಫೋಟೋ ಏನಾದರೂ ಅಪ್ಡೇಟ್ ಮಾಡಿಸ್ಬೇಕು, ಅಡ್ರೆಸ್ ಏನಾದರೂ ಅಪ್ಡೇಟ್ಸ್ ಮಾಡಿಸ್ಬೇಕು, ನೇಮಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದೆ, ಇಲ್ಲ ಅಂತಂದರೆ ರೇಷನ್ ಕಾರ್ಡ್ಗೆ ಯಾರನ್ನಾದರೂ ಸೇರಿಸಬೇಕು ಅಥವಾ ರೇಷನ್ ಕಾರ್ಡಿಂದ ಯಾರನ್ನಾದರೂ ತೆಗೆದು ಹಾಕಬೇಕು, ರೇಷನ್ ಕಾರ್ಡಲ್ಲಿ ಇರುವಂತಹ ಮನೆಯ ಮುಖ್ಯಸ್ಥರನ್ನು ಚೇಂಜ್ ಮಾಡಬೇಕು ಅಂತ ಈ ರೀತಿಯಾಗಿ ಎಲ್ಲ ಒಂದು ಇದಕ್ಕೂ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದು ರೇಷನ್ ಕಾರ್ಡ್ ಒಳಗಡೆ ಏನೇನೆಲ್ಲ ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಏನೆಲ್ಲ ತಿದ್ದುಪಡಿ ಮಾಡಬೇಕು, ಸೊ ಅದಕ್ಕೆಲ್ಲದಕ್ಕೂ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಮೊದಲಿಗೆ ಬಂದು ಈ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಎಲ್ಲಿ ಮಾಡಿಸ್ಬೇಕು ಅಂತ ಹೇಳಿ ನೋಡೋಣ. ನೋಡಿ, ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಎಲ್ಲಿ ಮಾಡಿಸ್ಬೇಕು ಅಂತ ಅಂದರೆ, ಸೊ ಮೊದಲನೇದಾಗಿ ಬಂದು ನೀವೇನಾದರೂ ಬೆಂಗಳೂರಲ್ಲಿ ಇದ್ದರೆ ಬೆಂಗಳೂರು ಒನ್ಗೆ ಹೋಗಿ, ಅಥವಾ ನೀವು ಗ್ರಾಮೀಣ ಪ್ರದೇಶಗಳಲ್ಲಿದ್ದರೆ, ಹಳ್ಳಿ ಕಡೆ ಇದ್ದರೆ ಗ್ರಾಮ ಒನ್ ಅಥವಾ ಕರ್ನಾಟಕ ಒನ್ಗೆ ಹೋದರೆ ನಿಮಗೆ ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿಯನ್ನು ಮಾಡಿಕೊಡ್ತಾರೆ. ಜೊತೆಗೆ ahara.karnataka.government.in ಅಂತ ಏನಿದೆ ಒಂದು ಅವರ ಒಂದು ಅಫಿಷಿಯಲ್ ವೆಬ್ಸೈಟು, ಅಲ್ಲೂ ಸಹ ನೀವು ಈ ಸೇವೆಗಳ ಮುಖಾಂತರ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಗೆ ಒಂದು ಅರ್ಜಿಯನ್ನು ಸಲ್ಲಿಸಬಹುದು, ಅಂದರೆ ಒಂದು ರಿಕ್ವೆಸ್ಟನ್ನು ಕಳಿಸಬಹುದು ಆಗಿರುತ್ತೆ. ಸೊ ಇಷ್ಟೆಲ್ಲನೂ ನೀವು ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿಯನ್ನು ಮಾಡ್ಕೋಬೋದು. ಹಾಗಿದ್ರೆ ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಬೇಕಿರುವಂತಹ ದಾಖಲಾತಿಗಳೇನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಆದರೆ ನೋಡ್ತಾ ಬರೋಣ. ನೋಡಿ, ಬೇಕಿರುವ ದಾಖಲಾತಿಗಳು ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಆದರೆ ಬೇಕಾಗುತ್ತೆ. ಜೊತೆಗೆ ಫ್ಯಾಮಿಲಿ ಫೋಟೋ ಬೇಕು ಅಂಡ್ ಹಾಗೇನೂ ಸಹ ಹಳೆಯ ರೇಷನ್ ಕಾರ್ಡ್ ಆದರೆ ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ನೋಡಿ, ಯಾರನ್ನಾದರೂ ರೇಷನ್ ಕಾರ್ಡಿಗೆ ಸೇರಿಸಬೇಕು ಅಂತ ಅಂದರೆ 6 ಇಯರ್ಸ್ ಎಬೋ ಇದ್ದರೆ ಅವರ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಆದರೆ ಬೇಕಾಗುತ್ತೆ. ಜೊತೆಗೆ ಚಿಕ್ಕ ಮಕ್ಕಳನ್ನು ರೇಷನ್ ಕಾರ್ಡಿಗೆ ನೀವು ಸೇರಿಸಬೇಕು ಅಂತ ಅಂದರೆ ಆ ಮಗುವಿನ ಜನನ ಪ್ರಮಾಣ ಪತ್ರ ಅಂತ ಏನು ಬಂದಿರುತ್ತೆ, ಬರ್ತ್ ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತೆ. ಹೊಸದಾಗಿ ಮದುವೆಯಾದ ಪತ್ನಿಯ ಹೆಸರನ್ನು ರೇಷನ್ ಕಾರ್ಡ್ನಲ್ಲಿ ಸೇರ್ಪಡೆ ಮಾಡೋದಕ್ಕೆ ಸೊ ಮೊದಲಿಗೆ ಅವರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಆ್ಯಂಡ್ ಜೊತೆಗೆ ಬಂದು ಒಂದು ಮದುವೆದು ಸರ್ಟಿಫಿಕೇಟ್ ಏನು ಬಂದಿರುತ್ತೆ, ಪ್ರಮಾಣ ಪತ್ರ, ಮ್ಯಾರೇಜ್ ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತೆ. ಆ್ಯಂಡ್ ಹಾಗೇನೂ ಸಹ ನಿಮ್ಮ ಪತ್ನಿಯ ಪೋಷಕರ ಒಂದು ರೇಷನ್ ಕಾರ್ಡ್ ಏನಿರುತ್ತೆ ಆ ಒಂದು ರೇಷನ್ ಕಾರ್ಡನ್ನು ಕೊಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ದಾಖಲಾತಿಗಳನ್ನು ನೀವು ಕೊಟ್ಟರೆ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿ ಆದರೆ ಮಾಡ್ಕೋಬೋದು ಆಗಿರುತ್ತೆ. ಸೊ ಮತ್ತೆ ಹೇಳ್ತಿದ್ದೀನಿ, ರೇಷನ್ ಕಾರ್ಡ್ನಲ್ಲಿ ಕೇವಲ ತಿದ್ದುಪಡಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಹೊಸದಾಗಿ ರೇಷನ್ ಕಾರ್ಡನ್ನು ಅಪ್ಲೈ ಮಾಡೋದಕ್ಕೆ ಒಂದು ಅವಕಾಶವಾದರೆ ಇನ್ನೂ ಕೊಟ್ಟಿಲ್ಲ. ನೀವು ರೇಷನ್ ಕಾರ್ಡ್ನಲ್ಲಿ ನಾನು ಹೇಳಿದಂಥದ್ದು ಎಲ್ಲ ಒಂದು ಹೆಸರನ್ನು ಸೇರಿಸೋದಾಗಲಿ, ಹೆಸರನ್ನು ತೆಗೆದುಹಾಕೋದಾಗಲಿ, ಇಲ್ಲ ಅಂತ ಅಂದರೆ ನಿಮ್ಮ ಒಂದು ನೇಮಲ್ಲಿ ಏನಾದರೂ ಮಿಸ್ಟೇಕ್ ಇದ್ದು ಆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ರೆಡಿ ಮಾಡಿಸ್ಬೇಕು, ಅಡ್ರೆಸ್ಸನ್ನು ಚೇಂಜ್ ಮಾಡಿಸ್ಬೇಕು, ಇಲ್ಲ ಅಂತ ಅಂದರೆ ನಿಮ್ಮ ಒಂದು ಫೋಟೋವನ್ನು ಅಪ್ಡೇಟ್ ಮಾಡಿಸ್ಬೇಕು ಅಂತ ಇದ್ದರೆ ಸೊ ಈಗ ನಿಮಗೊಂದು ಅವಕಾಶ ಇರುವಂಥದ್ದು. ಬೇಗ ಹೋಗಿ ತಡ ಮಾಡದೆ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ಏನೇನೆಲ್ಲ ಚೇಂಜಸ್ ಇದೆ ಎಲ್ಲ ಚೇಂಜಸನ್ನು ಮಾಡ್ಕೊಳ್ಳಿ. ಆ್ಯಂಡ್ ಒಂದು ನೆನಪಿರಲಿ, ರೇಷನ್ ಕಾರ್ಡಿಂದ ಕೇವಲ ಗೃಹಲಕ್ಷ್ಮಿ, ಗೃಹಜ್ಯೋತಿ ಈ ಯೋಜನೆಗಳು ಮಾತ್ರ ಇದಕ್ಕೆ ಹೆಲ್ಪ್ ಆಗುವಂಥದ್ದು ಅಂತ ಹೇಳಿ ಯಾರನ್ನು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ರೇಷನ್ ಕಾರ್ಡ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆದರೆ ಆಗಿರುತ್ತೆ ನಿಮಗೆ ಬೇರೆ ಒಂದು ಸರ್ಕಾರದ ಸೌಲಭ್ಯಗಳಿಗೂ. ಹಾಗಾಗಿ ರೇಷನ್ ಕಾರ್ಡ್ನಲ್ಲಿ ಏನಾದರೂ ತಿದ್ದುಪಡಿ ಮಾಡಿಸ್ಬೇಕು ಅಂತ ಇದ್ದರೆ ಹೋಗಿ ತಿದ್ದುಪಡಿಯನ್ನು ಮಾಡಿಸ್ಕೊಳ್ಳಿ. ನಾನು ಮತ್ತೆ ಹೇಳ್ತಿದ್ದೀನಿ ಎಲ್ಲಿ ಮಾಡಿಸ್ಬೇಕು ಅಂತ ಹೇಳಿ. ಒಂದು ಬಂದು ಬೆಂಗಳೂರು ಒನ್ನಲ್ಲಿ ಮಾಡಿಸ್ಬೋದು ಅಥವಾ ಕರ್ನಾಟಕವನ್ನು ಗ್ರಾಮ ಒನ್ನಲ್ಲಿ ಮಾಡಿಸ್ಬೋದು. ನಿಮಗೆ ಯಾವುದು ಹತ್ರ ಇರುತ್ತೋ ಅಲ್ಲೂ ಹೋಗಿ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿಯನ್ನಾದರೆ ಮಾಡ್ಕೊಳ್ಳಿ. ಓಕೆನಾ? ಸೊ ಇದು ಇವತ್ತಿನ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿತ್ತು. ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಪ್ರತಿಯೊಬ್ಬರು
ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಆದರೆ ಮಾಡ್ತೀನಿ.